ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಮತ್ತು ತಾಂಡವ್, ಶ್ರೇಷ್ಠ, ಕುಸುಮ ಇವರೆಲ್ಲ ಇನ್ನಿಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಒಂದು ರೀತಿಯ ಅಭಿಮಾನಿಗಳಲ್ಲಿ ಒಂದು ರೀತಿಯ ಆಘಾತಕಾರಿಯಾದ ಸುದ್ದಿ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡ್ತಿದ್ದಂತಹ ಕುಸುಮ ಇರ್ಬೋದು, ಭಾಗ್ಯ ಇರ್ಬೋದು, ಶ್ರೇಷ್ಠ ಇವರೆಲ್ಲ ಇನ್ನಿಲ್ಲವಾಗ್ತಾರೆ ಅಂತ ಹೇಳ್ಬೋದು. ಹೌದು, ಈ ವಾರ ಅಂತಿಮ ಅಧ್ಯಾಯಗಳು ಪ್ರಸಾರವಾಗ್ತದೆ. ನೀವೆಲ್ಲ ನೋಡಿರ್ತೀರ. ಮುಂದಿನ ವಾರದ ಸೋಮವಾರದಿಂದ ಅಗ್ನಿಸಾಕ್ಷಿ ಇದೇ 7 ಗಂಟೆಗೆ ಭಾಗ 2 ಶುರುವಾಗ್ತದೆ. ಇನ್ನು ಇದೇ ಶನಿವಾರ ಕೊನೆಯ ಅಂತಿಮ ಸಂಚಿಕೆ ಕೂಡ ಪ್ರಸಾರವಾಗ್ತದೆ. ಇನ್ನು 2 ದಿನಗಳಲ್ಲಿ ಈ ಸೀರಿಯಲ್ ಕೂಡ ಮುಕ್ತಾಯವಾಗ್ತದೆ. ಸತತವಾಗಿ 6 ವರ್ಷಗಳ ಕಾಲ ಈ ಸೀರಿಯಲ್ ರಂಜಿಸ್ತು. 2021ರಿಂದಲೂ ಕೂಡ ಈ ಸೀರಿಯಲ್ ಕೂಡ ಮೂಡಿ ಬಂತು. ಲಕ್ಷ್ಮೀ ಬಾರಮ್ಮ ಮತ್ತು ಭಾಗ್ಯಲಕ್ಷ್ಮಿ ಜೊತೆಯಲ್ಲಿ ಬಂದಂಥ ಈ ಸೀರಿಯಲ್ ಇದೀಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೋಗಿ ಭಾಗ್ಯಲಕ್ಷ್ಮಿ ಕೂಡ ಆಯಿತು. ಸದ್ಯ ಇದೀಗ ಈ ಸೀರಿಯಲ್ ಈಗ ಮುಕ್ತಾಯ ಹಂತಕ್ಕೆ ಬಂದಿದೆ. ಎಂಡ್ ಯಾವ ಥರ ಮಾಡ್ತಾರೆ ಅಂತ ಯಾರಿಗೂ ಸಹ ಗೊತ್ತೇ ಇಲ್ಲ. ಅಷ್ಟು ರೋಚಕವಾಗಿ ತಿರುವು ಪಡೆದುಕೊಳ್ತಾರಂಥದ್ದು. ಹೀಗಾಗಿ ಇನ್ನೆಲ್ಲ ನಟ ನಟಿಯರು ಕೇವಲ ನೆನಪಾಗಿ ಮಾತು ಉಳಿಯಲಿದ್ದಾರೆ. ನಿಮ್ಮಲ್ಲಿ ಯಾರು ಈ ನಟ ನಟಿ ನಿಮ್ಗೆ ಇಷ್ಟ ಆಗ್ತಾರೆ, ಮಿಸ್ ಮಾಡ್ತಾರೆ?